ಫಿಲಮ್ ಮೇಕರ್ ಅಂದರೆ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಟುಡೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿಡಲ್ ಕ್ಲಾಸ್ ಆಗಿ ಒಂದು ಬಕೆಟ್ ಲಿಸ್ಟ್ ಡ್ರೀಮ್ನ ಅಚೀವ್ ಮಾಡ್ತಿದ್ದೀವಿ. ಅಂದರೆ ಆಫ್ಟರ್ ಲಾಂಗ್ ಸ್ಟ್ರಗಲ್ ಹೆಂಗೋ ತಗೊತಾ ಇದ್ದೀವಿ. ಲೈಕ್ ಇಟ್ಸ್ ಡ್ರೀಮ್ ಆಫ್ ತುಂಬ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್. ಅದೇ ಪ್ರೊಸೆಸರ್ ಬಂದು ಎಕ್ಸ್ಪೀಡ್ 6 ಎಕ್ಸ್ಪೀಡ್ 7 ಅಂತ. ಓಕೆ, ಮೊದಲೆಲ್ಲ ಇದ್ದಿದ್ದು ನಿಮ್ಗೆ ಎಕ್ಸ್ಪೀಡ್ 4 6 ಇದ್ದಿದ್ದು. ಇಲ್ಲಿ ಡೈರೆಕ್ಟ್ ಎಕ್ಸ್ಪೀಡ್ 7 ಕೊಟ್ಟಿದ್ದಾನೆ. ಇವಾಗೇನು ನಮ್ಮ ನಿಕಾನ್ Z50 ಲೋವರ್ ಎಂಡ್ ಮಾಡಲ್ ಇದೆಯಲ್ಲ, ಲೋವರ್ ಮಾಡಲಿಂದ ಹಿಡಿದು ನಿಮ್ಗೆ ಹೈಯರ್ ಮಾಡಲ್ ತನಕ ನಿಮ್ಗೆ ಎಕ್ಸ್ಪೀಡ್ 7 ಇರೋದು. ಹೈಯರ್ ಎಂಡ್ ಪ್ರೊಸೆಸರ್ ಕೊಟ್ಟಿದ್ದಾನೆ. ಫಿಲಮ್ ಮೇಕರ್ ಅಂದರೆ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಟುಡೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿಡಲ್ ಕ್ಲಾಸ್ ಆಗಿ ಒಂದು ಬಕೆಟ್ ಲಿಸ್ಟ್ ಡ್ರೀಮ್ನ ಅಚೀವ್ ಮಾಡ್ತಿದ್ದೀವಿ. ಅಂದರೆ ಕ್ಯಾಮ್ರಾ ಪರ್ಚೇಸ್ ಮಾಡ್ತಿದ್ದೀವಿ ಫೈನಲ್ ಆಗಿ. ಆ್ಯಂಡ್ ದಿಸ್ ಕ್ಯಾಮ್ರಾ ಲೈಕ್ ಪರ್ಚೇಸ್ ಬೈ ವಿಘ್ನೇಶ್. ಆ್ಯಂಡ್ ಸದ್ಯಕ್ಕೆ ಯಾರಿದ್ದಾರೆ ನೋಡಿ ಹಾಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಗೈಸ್ ಆಫ್ಟರ್ ಸೋ ಮೆನಿ ಡೇಸು. ನೋಡಿದ್ರೆ ಒಂದು ವ್ಲಾಗ್ ಎತ್ತಿದ್ದೀವಿ. ಆ್ಯಕ್ಚುಲಿ ಕೆಲಸ ಎಲ್ಲ ಏನಿಲ್ಲ, ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀವಿ. ಆಫಿಷಿಯಲ್ ಲ್ಯಾಪ್ಟಾಪ್ ಅದಕ್ಕೆ ತೋರ್ಸೋಕ್ಕಾಗಲ್ಲ ಗೈಸ್. ಆ್ಯಂಡ್ ಚಂದ್ರ ಎಲ್ಲ ಹೇಳಿರ್ತಾನೆ, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾನೆ. ರಿಯಲಿ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇಷ್ಟೊಂದು ದುಡ್ಡು ಕೊಟ್ಟು ಒಂದು ಕ್ಯಾಮ್ರಾ ಎತ್ಕೊತಿದ್ದೀವಿ. ನಮಗೆ ಇದ್ದಿದ್ದ ಎಷ್ಟೇ ನಮ್ಮ ಆ್ಯಕ್ಷನ್ 5, ಇವಾಗ ಅದನ್ನು ಮೀರಿ ಇವಾಗ ನಾವು ಒಂದು ಅದ್ಭುತವಾದ ಒಂದು ಹೊಸ ಕ್ಯಾಮ್ರಾ ಇಸ್ಕೊತಿದ್ದೀವಿ. ವ್ಯಾಲಿ ಹೇಳ್ದಪ್ಪ ಎಷ್ಟಂತ ಇನ್ನೂ ಹೇಳಿಲ್ಲ. ಇನ್ನೊಂದೇನೆಂದರೆ ನಾವು ಎಲ್ಲೇ ಆಚೆ ಕಡೆ ಹೋಗ್ಬೇಕಾದ್ರೆ ಮತ್ತು ಬೇರೆಯವ್ರ ಕೆಲ ಕ್ಯಾಮ್ರಾ ನೋಡ್ಬೇಕಾದ್ರೆ ಮತ್ತು ಸಿನಿಮಾ ಹತ್ರ ಏನೋ ಕ್ಯಾಮ್ರಾ ಹತ್ರ ಇರ್ಬೇಕಾದ್ರೆ ನಮ್ಗೆ ಅನಿಸಿತ್ತು ನಾವು ಯಾವ ಕ್ಯಾಮ್ರಾ ತೊಗೊಳ್ತೀವಿ, ನಾವು ಯಾವ ಈ ಥರ ಶೂಟ್ ಮಾಡ್ತೀವಿ ಅಂತ. ಆ್ಯಂಡ್ ಟುಡೇ ಇಟ್ಸ್ ಫೈನಲಿ ಕಮಿಂಗ್ ದಾಟ್. ಓಕೆ, ಸೊ ಬನ್ನಿ ಹೋಗೋಣ. ಒಳಗಡೆ ವಿಘ್ನೇಶ್ ಇದ್ದಾರೆ, ಹಂಗೆ ಮಾತಾಡ್ಸೋಣ. ಆ್ಯಂಡ್ ಲೆಟ್ಸ್ ಗೋ. ಚಂದ್ರ ಏನು ಹೇಳ್ತಾನಂದರೆ, ನಾವು ಒಂದು ಬಜಾಜ್ ಕಾರ್ಡ್ ಇಸ್ಕೊಂಡು ಇದು ಏನೋ ಕ್ಯಾಮ್ರಾ ಇಸ್ಕೊಂಬೋಣ ಅಂತ ಹೇಳ್ತಿದ್ದಾನೆ. ಬಟ್ ಅವನಿಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಬಜಾಜ್ ಕಾರ್ಡ್ ನನಗೆ ಕೊಡೋಲ್ಲ. ಯಾಕಂದರೆ ನಾನು ಆಲ್ರೆಡಿ ದೊಡ್ಡ ಡೆಟ್ಟಲ್ಲಿದ್ದೀನಿ. ಅದ್ಭುತವಾಗಿದೆ ಎಕ್ಸ್ಪೀರಿಯನ್ಸು. ಆಫ್ಟರ್ DJ Osmo Action 5 Pro ಇವಾಗ ದೊಡ್ಡ ಕ್ಯಾಮ್ರಾ ಪರ್ಚೇಸ್ ಮಾಡ್ತಿದ್ದೀವಿ. ಎರಡೆರಡು ಲ್ಯಾಂಗ್ವೇಜ್ ಅಂತ ಮಾತಾಡೋದು ಕನ್ಫ್ಯೂಸ್ ಆಗ್ತಿದೆಯಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ತುಂಬ ಸಂತೋಷವಾಗಿದೆ. ಆಲ್ ಥ್ಯಾಂಕ್ಸ್ ಟು ಹಿಮ್. ಸೊ ನೋಡಿದ್ರೆ ಎಲ್ಲ ಇವರಿಂದನೇ ಆಗ್ತಿದೆ. ಎಲ್ಲ ಅದ್ಭುತವಾಗಲಿ ಅಂತ ನಿಮ್ಮ ಆಶೀರ್ವಾದದಿಂದ ಎಲ್ಲ ಮುಂದುವರ್ಸೋಣ ಬನ್ನಿ. ಸೊ ನೋಡಿದೆ ನೋಡಿ, ವಿಘ್ನೇಶ್ ಮತ್ತು ಅವ್ರ ಮಮ್ಮಿ ಕರ್ಕೊಂಬಂದಿದ್ದಾನೆ. ಆ್ಯಂಡ್ ಡಿಸ್ಕಷನ್ ಹೋಗ್ತಿದೆ. ಸೊ ನೋಡಿ, ಇಲ್ಲೇ ಪರ್ಚೇಸ್ ಮಾಡ್ತಾರದು ಬೋಳಾ ಸ್ಟೋರ್ ಇಂದ್ರಾನಗರಲ್ಲಿ. ಸೊ ಇಲ್ಲಿ ತುಂಬ ಕ್ಯಾಮ್ರಾಗಳು ನಾವು ಇಲ್ಲೇ ಪರ್ಚೇಸ್ ಮಾಡೋದು. ಲೈಕ್ DJ Action 5 ನಾನೇನು ಕ್ಯಾಮ್ರಾ ಶೂಟ್ ಮಾಡ್ತಿದ್ದೀನಿ ಈಗ. ಸೊ ಇಲ್ಲಿ ನನಗೆ ಬೆಸ್ಟ್ ರೇಟಿಗೆ ಸಿಗುತ್ತೆ. ಹೇಳ್ಬೇಕಂದ್ರೆ ಸೂಪರಾಗಿ ಸಿಗುತ್ತೆ. ಅಂದರೆ ಬೆಸ್ಟ್ ರೇಟ್ ಆ್ಯಂಡ್ ಡಿಸ್ಕೌಂಟಲ್ಲಿ ನನಗೆ ಸಿಗುತ್ತೆ. ಆ್ಯಂಡ್ ನೀವೇನಾದರೂ ಕ್ಯಾಮ್ರಾ ನೋಡ್ತಿದ್ರೆ ಆ್ಯಂಡ್ ಯು ಕ್ಯಾನ್ ಡೂ ವಿಸಿಟ್ ದಿ ಸ್ಟೋರ್. ಸೊ ಎಲ್ಲ ಥರ ಕ್ಯಾಮ್ರಾ ಪ್ರಾಡಕ್ಟ್ಸು ಮತ್ತು ನಿಮ್ಗೇನು ಗ್ಯಾಜೆಟ್ಸ್ ಬರುತ್ತೆ, ಲೈಟ್ಸು ಎಲ್ಲನೂ ಸಿಗುತ್ತೆ ನಮಗೆ. ಫಸ್ಟ್ ಟೈಮ್ ಅಂದರೆ ಹೌದು, ರಿಸ್ಕ್ ತೊಗೊತಾ ಇದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಬಟ್ ಲೆಟ್ಸ್ ಸಿ, ಗಾಡ್ಸ್ ಗ್ರೇಸ್. ನೋಡೋಣ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಏನು ಅನಿಸಿದೆ ಬ್ರೋ? ಸೊ ಆಫ್ಟರ್ ಮೆನಿ ಜೋರಿಗೆ ಮಾತಾಡಿ. ಜೋರಿಗೆ ಹಂಗೆ ಮಾತಾಡಿ. ಓಕೆ, ಆಫ್ಟರ್ ಲಾಂಗ್ ಸ್ಟ್ರಗಲ್ ಹೆಂಗೋ ತಗೊತಾ ಇದ್ದೀವಿ. ಲೈಕ್ ಇಟ್ಸ್ ಡ್ರೀಮ್ ಆಫ್ ತುಂಬ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್. ನಿಮಗೆ ಗೊತ್ತು, ಒಂದಿನ ನಾವು ಕ್ಯಾಮ್ರಾ ರೆಂಟ್ ತೊಗೋಬೇಕಂದ್ರೆ 5,000 10,000 ಆ ಥರ ಆಗುತ್ತೆ. ಸೊ ಅದು ನಮ್ಗೆ ಅಫೋರ್ಡ್ ಮಾಡೋಕ್ಕೆ ತುಂಬ ಇದಾಗುತ್ತೆ. ಇವಾಗಲೂ ಡೌನ್ ಪೇಮೆಂಟ್ ಮಾಡಿನೇ ತೊಗೊತಾ ಇದ್ದೀನಿ. EMI ಪೇ ಮಾಡ್ತಾಯಿದ್ದೀನಿ. ಸ್ಟಿಲ್ ಇನ್ಸ್ಟೆಡ್ ಆಫ್ ಪೇಯಿಂಗ್ ರೆಂಟು ಇನ್ನೊಬ್ಬರಿಗೆ 1 or 2 ಡೇಗೆ ನಾನು ಓಕೆ ಮಂತ್ಲಿ EMI ಪೇ ಮಾಡ್ಕೋಬೋದು ಅಂತ. ಸೊ ನಾನು ಮಾತ್ರ ಅಲ್ಲ, ಸೊ ನಮ್ಮ ಫ್ರೆಂಡ್ಸೇ ಹೆಲ್ಪ್ ಮಾಡ್ತಾರೆ. ಓಕೆ ಫ್ರೆಂಡ್, ಬಾಯ್. ಸೊ ಯಾ, ಜೋಕ್ಸ್ ಅಪಾರ್ಟ್,
ತುಂಬ ಜನಕ್ಕೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಇದೊಂದು ಡ್ರೀಮ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಕಿಕ್ ಆಫ್, ಇವಾಗಿಂದ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ತುಂಬ ಬೇಕು. ವಿತ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಹಂಗೆ ಹೊಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ವಿಡಿಯೋ ಪ್ಲೇಸ್ ಫೋಟೋ ಬಿಟ್ಟಿರೋದು ಓಕೆ. 6K ತನಕ ನೀವು ರೆಕಾರ್ಡ್ ಮಾಡ್ಬೋದು. ಇದು ಬಂದು ನಿಮಗೆ ಸ್ಪಾರ್ಷಿಯಲಿ ಸ್ಟ್ಯಾಕ್ ಸೆನ್ಸರ್ ಅಂತ ಅಪ್ಡೇಟೆಡ್ ಸೆನ್ಸರ್ ಮಾಡಿರೋದು. ಎಕ್ಸ್ಪೀಡ್ 7 ಪ್ರೊಸೆಸರ್. ನಿಕಾನಲ್ಲಿ ಏನು IR ಸೀರೀಸಲ್ಲಿ ಏನು ಪ್ರೊಸೆಸರ್ ಇದೆ ಆ ಪ್ರೊಸೆಸರ್ ಹಾಕಿದ್ದಾರೆ. ಸೊ ನಿಮಗೆ ಫೋಕಸಿಂಗ್ ಎಲ್ಲ ತುಂಬ ಫಾಸ್ಟ್ ಇದೆ. ಇದು 6K ಅಂದರೆ ಎಷ್ಟು FPS ಮ್ಯಾಕ್ಸಿಮಮ್ ಮಾಡ್ಬೋದು? 120 ಮಾಡ್ಬೋದು. ಏನು ಲ್ಯಾಗ್ ಲ್ಯಾಗ್. ಓಕೆ. ಅದು ಬಿಟ್ಟರೆ ಪ್ರೊಸೆಸರ್? ಅದೇ ಪ್ರೊಸೆಸರ್ ಬಂದು ಎಕ್ಸ್ಪೀಡ್ 6, ಎಕ್ಸ್ಪೀಡ್ 7 ಅಂತ. ಓಕೆ. ಮೊದಲೆಲ್ಲ ಇದ್ದಿದ್ದು ನಿಮ್ಗೆ ಎಕ್ಸ್ಪೀಡ್ 4, 6 ಇದ್ದಿದ್ದು. ಇಲ್ಲಿ ಡೈರೆಕ್ಟ್ ಎಕ್ಸ್ಪೀಡ್ 7 ಕೊಟ್ಟಿದ್ದಾನೆ. ಇವಾಗೇನು ನಮ್ಮ ನಿಕಾನ್ Z50 ಲೋವರ್ ಎಂಡ್ ಮಾಡಲ್ ಇದೆಯಲ್ಲ, ಲೋವರ್ ಮಾಡಲಿಂದ ಹಿಡಿದು ನಿಮ್ಗೆ IR ಮಾಡಲ್ ತನಕ ನಿಮ್ಗೆ ಎಕ್ಸ್ಪೀಡ್ 7 ಇರೋದು. IR ಎಂಡ್ ಪ್ರೊಸೆಸರ್ ಕೊಟ್ಟಿದ್ದಾನೆ. ನಿಮ್ಗೆ ಹೀಟ್ ಆಗೋ ಚಾನ್ಸಸ್ ಇರೋದು. ಮಾಮೂಲಿ ನಿಮ್ಮ ಕ್ಯಾಮ್ರಾ ಹೀಟ್ ಆಗುತ್ತೆ, ಬಟ್ ನಿಮಗೆ ಟೆಕ್ನಿಕಲ್ ವೈಸ್ ಆಗಿ ವೀಡಿಯೋ ಮಾಡಿದ್ರೆ ನಾರ್ಮಲ್ ಹೀಟ್ ಬಂದೇ ಬರ್ತದೆ. ಬಟ್ ಅಷ್ಟು ಬರಲ್ಲ ನಿಮಗೆ. ಆಟೋ ಫೋಕಸ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಈ ಮಾಡಲು. ಆಮೇಲೆ ವ್ಯೂ ಫೈಂಡರ್ ಬ್ರೈಟ್ನೆಸ್ ಇವಿ ವ್ಯೂ ಫೈಂಡರ್ ಬ್ರೈಟ್ನೆಸ್ ಅಂತಾರೆ. ಸೊ ಅದು ನಿಮ್ಗೆ ಇಂಪ್ರೂವ್ ಮಾಡಿದ್ದಾರೆ. ಸ್ವಲ್ಪ ನಿಮ್ಮ ಕಲರ್ ಟೋನಿಂದ ಹಿಡಿದು ಆಮೇಲೆ ನಿಮಗೆ ಬ್ರೈಟ್ನೆಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಓಕೆ. ಇದು ಲಾಗ್ ಪ್ರೊಫೈಲ್ ಏನು ಇದು? ನಿಕಾನ್ ಎನ್ಲಾಗ್ ಬರುತ್ತೆ. ಎನ್ಲಾಗ್. ಓಕೆ. ನಿಕಾನ್ ಎನ್ಲಾಗ್ ಬರುತ್ತೆ ನಿಮಗೆ. ಓಕೆ. ಸೊ ಇದು ಬಿಟ್ಟರೆ ಇದು ಫುಲ್ ಹೈಬ್ರಿಡ್ ಅಲ್ಲ? ಅದು ಹೈಬ್ರಿಡ್ ಕ್ಯಾಮ್ರಾ ಇದು. ಓಕೆ. ಕಂಪ್ಲೀಟ್ಲಿ ಹೈಬ್ರಿಡ್ ಕ್ಯಾಮ್ರಾ. ಓಕೆ. ಫೋಟೋ ಆ್ಯಂಡ್ ವಿಡಿಯೋ ಎರಡೂ ತೆಗಿಬೋದು. ಓಕೆ. ಥ್ಯಾಂಕ್ ಯು. ಫೋಟೋಗ್ರಾಫ್ ಎಲ್ಲ ಆಯ್ತಪ್ಪ. ಎಲ್ಲಿ ಮೈಕು ಇದೆಯಾ ಹೇಳು? ಎಲ್ಲ ಆಗಿದೆ ಗೈಸ್. ಫೈನಲಿ ತೊಗೊಂಡಿದ್ದೀವಿ, ಫೋಟೋಸ್ ಎಲ್ಲ ಆಯಿತು. ಗೈಸ್, ಸೊ ಇವಾಗ ನಮ್ಮ ಕ್ಯಾಮ್ರಲ್ಲೇ ಫೋಟೋ ಶೂಟ್ ಮಾಡೋಣ. ಹೌದು.